ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ನಾನು ಕಾಶಿಯಲ್ಲಿದ್ದೀನಿ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ, ಕಾಶಿ ಭಗವಂತನ ಒಂದು ಪುಣ್ಯ ಸ್ಥಳದಲ್ಲಿದ್ದೀನಿ. ಕಾಶಿ ಮತ್ತು ವಾರಣಾಸಿ, ಬನಾರಸ್ ಅಂತ ಹಲವಾರು ಹೆಸರಲ್ಲಿ ಕರೀತಕ್ಕಂಥ ಕಾಶಿಯ ಒಂದು ವಿಶೇಷತೆ ಬಹಳ ಪವಿತ್ರವಾದಂತ ಒಂದು ಪುಣ್ಯ ಸ್ಥಳ. ಇಂಥ ಸಾಧು ಸಂತರು ಇರತಕ್ಕಂಥ ಒಂದು ಪುಣ್ಯ ಸ್ಥಳ. ಅದರಲ್ಲೂ ಕೂಡ ನಮ್ಮ ಹಿಂದೂ ಸನಾತನ ಧರ್ಮಿಗಳು ಆರಾಧಿಸ್ತಕ್ಕಂಥ ಒಂದು ಪುಣ್ಯ ಸ್ಥಳ. ಅದರಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾರಾದ್ರೂ ಪುಣ್ಯ ಸ್ಥಳ ಯಾತ್ರೆಗಳ ಮಾಡ್ಬೇಕು ಅಂತಂದ್ರೆ ಫಸ್ಟಿಗೆ ನಾವು ಜ್ಞಾಪಿಸ್ಕೊಳ್ತಕ್ಕಂಥದ್ದೇ ಕಾಶಿ ವಿಶ್ವನಾಥನ ಒಂದು ಪುಣ್ಯ ಸ್ಥಳ. ಅದರಲ್ಲೂ ಕೂಡ ಇಂಥ ಒಂದು ಪುಣ್ಯ ಸ್ಥಳಕ್ಕೆ ನಾವು ಬರಬೇಕಾದ್ರೆ, ನಾವು ಬಂದು ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಈ ಗಂಗೆ ದಡದಲ್ಲಿ ನಾವು ನಿಂತು ಗಂಗೆ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡೆದ್ರೆ ನಮ್ಮ ಜನ್ಮಾಂತರದ ಪಾಪಗಳು ಕೂಡ ಹರಿದೋಗ್ತದೆ. ಅದರಲ್ಲೂ ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ ಮತ್ತು ಕಾಲಭೈರವ. ತುಂಬಾ ಕಾಶಿ ಪಟ್ಟಣದ ತುಂಬಾ ಬರೀ ದೇವಾಲಯಗಳೇ. ನಾವು ಕಾಶಿಗೆ ಬಂದಾಗ ಏನ್ ಅನುಭವ ಆಗ್ತದೆ ಅಂತಂದ್ರೆ, ಆ ಕಾಶಿಯ ಯಾವ ಕಡೆ ತಿರುಗಿ ನೋಡಿದ್ರು ಕೂಡ ದೇವಾಲಯಗಳು. ವಿಘ್ನೇಶ್ವರನ ದೇವಾಲಯ ಆಗಿರ್ಬೋದು, ಅಥವಾ ಈಶ್ವರನ ಗುಡಿ ಆಗಿರ್ಬೋದು, ಗಣಪತಿ ಗುಡಿ ಆಗಿರ್ಬೋದು, ಪ್ರತಿಯೊಂದು ವಿಶಾಲಾಕ್ಷಿ ಮಂದಿರ. ಒಂದು ದಿನ ಸಾಲಲ್ಲ. ನಾವು ಎಲ್ಲಾ ದೇವರ ದರ್ಶನನೂ ಮಾಡ್ತೀವಿ ಅಂದ್ರೆ ಒಂದು ದಿನ ಸಾಲಲ್ಲ. ಅಂತ ಒಂದು ಪವಿತ್ರವಾದಂತ ಸ್ಥಳ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ. ನಮ್ಮ ಆರಾಧ್ಯ ದೇವ ಭಗವಂತ ಏನು ಕಾಶಿ ವಿಶ್ವನಾಥ ನೆಲೆಸಿರ್ತಕ್ಕಂಥ ಒಂದು ಪುಣ್ಯ ಸ್ಥಳದಲ್ಲಿ ನೋಡಿ, ಶಿವನೇ ಕೂಡ ತನ್ನ ಪಾಪ ವಿಮೋಚನೆಗೋಸ್ಕರವಾಗಿ ಇಲ್ಲಿಗೆ ಬಂದು ಏನು ತಾಯಿ ಅನ್ನಪೂರ್ಣೇಶ್ವರಿಯ ಮೂಲಕ ತನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಬ್ರಹ್ಮ ಕಪಾಲಯವನ್ನ ವಿಮೋಚನೆ ಮಾಡಿಕೊಂಡಂತ ಒಂದು ಪುಣ್ಯ ಸ್ಥಳ ಇದು ಕಾಶಿ ವಿಶ್ವನಾಥನ ಸನ್ನಿಧಿ. ಅದರಲ್ಲೂ ಕೂಡ ಇಲ್ಲಿ ಸತ್ತಂತಕ್ಕಂಥ ಜೀವಿಗಳಿಗೆ ಸಾಕ್ಷಾತ್ ಶಿವನೇ ಬಂದು ಅವರ ಕಿವಿಯಲ್ಲಿ ಮಂತ್ರೋಪದೇಶ ಮಾಡ್ತಾನೆ ಅಂತಕ್ಕಂಥ ಪ್ರತೀತಿ ಇದೆ. ಇಲ್ಲಿ ಜನನ ಮರಣದ ಚಕ್ರದಿಂದ ಹೊರಬರಲಿಕ್ಕೆ ತುಂಬಾ ಪವಿತ್ರವಾದಂತ ಒಂದು ಸ್ಥಳ. ಈ ಸ್ಥಳದಲ್ಲಿ ಮರಣ ಹೊಂದದಂತ ವ್ಯಕ್ತಿಗಳಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಜನನ ಮರಣದ ಚಕ್ರದಿಂದ ಭಗವಂತ ವಿಮೋಚನೆ ಮಾಡ್ತಾನೆ, ಭಗವಂತನಲ್ಲಿ ಐಕ್ಯವಾಗಬಹುದು ಅಂತಕ್ಕಂಥ ಒಂದು ಪುಣ್ಯ ಸ್ಥಳವಾದಂತ ಒಂದು ಮಹಿಮೆ ಇಲ್ಲಿ. ಅದರಲ್ಲೂ ಕೂಡ ನಾನು ಹೇಳ್ತಕ್ಕಂಥದ್ದೇನು ಮುಖ್ಯವಾಗಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರತಕ್ಕಂಥದ್ದು, ಇಲ್ಲಿ ನೋಡಿ ಅಘೋರಿ ಸಾಧುಗಳಿದ್ದಾರೆ. ನಮಸ್ಕಾರ ಬಾಬು. ಇವರು ಅಘೋರಿ ಸಾಧುಗಳು. ಇವರಲ್ಲಿ ಏನಂತಂದ್ರೆ ನೋಡಿ, ಇವರು ಯಾವುದೇ ಕಾರಣಕ್ಕೂ ಏನು ಕೇಳ್ತಾ ಇಲ್ಲಿ ಭಗವಂತನಲ್ಲಿ ಅವರು ಜ್ಞಾನ ಮಾಡ್ತಾ ಇಲ್ಲ. ಏನು ಸಾಕ್ಷಾತ್ ಭಗವಂತನನ್ನೇ ಆರಾಧಿಸ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನನ್ನೇ ಅವರು ಧ್ಯಾನ ಮಾಡಿಕೊಂಡು ಎಲ್ಲದು ಸರ್ವವೂ ಅವನೇ, ಸಕಲವೂ ಅವನೇ. ನೋಡಿ, ಇವರು ಕೇಳ್ತಾ ಇರ್ತಕ್ಕಂಥದ್ದು ಏನನ್ನ, ಭಗವಂತನ ಏನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾತಿಗೋಸ್ಕರ ಕುಳಿತು ತಪಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತಮ್ಮ ಒಂದು ಪುನರ್ಜನ್ಮ ಅಂತಕ್ಕಂಥದ್ದು ಏನು ಆಗಬಾರದು, ಭಗವಂತ ನನ್ನನ್ನ ನಿನ್ನಲ್ಲಿ ಐಕ್ಯ ಮಾಡ್ಕೊ ಅಂತ ಹೇಳಿ ಭಗವಂತನಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಇವರು ತುಂಬಾ ಒಂದು ಪವರ್ಫುಲ್ ಆದಂತ ಮಂತ್ರವನ್ನ ದೀಕ್ಷೆ ತಗೊಂಡು ಸಾಧನೆ ಮಾಡ್ತಾ ತಮ್ಮ ಜೀವಿತಾವಧಿ ಕಾಲದಲ್ಲಿ ಭಗವಂತನನ್ನ ಧ್ಯಾನ ಮಾಡ್ತಾ ಕೂತಿರ್ತಕ್ಕಂಥ ಒಂದು ಸಂದರ್ಭ ನೋಡಿ. ಇವರು ಯಾವುದೇ ಸಿರಿ ಆಗಿರ್ಲಿ, ಸುಖ ಸಂಪತ್ತು, ಹಣ ಆಸ್ತಿ, ಇನ್ನೊಂದು ಮತ್ತೊಂದು ಏನು ಇಲ್ಲ, ಉಡುಗೆ ತೊಡುಗೆ ಎಂಥದ್ದು ಇಲ್ಲ. ಆಸೆ ಅಂತಕ್ಕಂಥದ್ದನ್ನೇ ತೊರೆದು ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾ ಸಕಲವೂ ನೀನೆ, ಸರ್ವಸ್ವವೂ ನೀನೆ ಅಂತೇಳಿ ಮಶಾಣದ ಬೂದಿ ಏನು ಚಿತಾಭಸ್ಮವನ್ನ ಮೈ ಕೈಗೆಲ್ಲ ಹಚ್ಚಿಕೊಂಡು ಭಗವಂತನ ಒಂದು ಧ್ಯಾನ ಮಾಡ್ತಾ ಎಲ್ಲೋ ಒಂದು ಕಡೆ, ಮನೆ ಇಲ್ಲ ಮಠ ಇಲ್ಲ, ಕೂತಿದ್ದಾರೆ. ಯಾತಿಕಾಗಿ ಸಾಧನೆ ಮಾಡ್ತಾ ಇದ್ದಾರೆ ಹೇಳಿ? ಭಗವಂತನಲ್ಲಿ ಐಕ್ಯವಾಗೋದಕ್ಕೋಸ್ಕರವಾಗಿ, ಭಗವಂತನಲ್ಲಿ ತಮ್ಮ ಕರ್ಮವನ್ನ ಕಳ್ಕೊಳ್ಳೋದಕ್ಕಾಗ್ಲಿ, ಇಂದಿನ ಜನ್ಮದಲ್ಲಿ ಯಾವ ಕರ್ಮ ಮಾಡಿ ನಾವು ಹುಟ್ಟಿದೀವೋ ಅದರಿಂದ ವಿಮೋಚನೆ ಮಾಡಪ್ಪ ಭಗವಂತ ಅಂತೇಳಿ ಸಾಕ್ಷಾತ್ ಶಿವನನ್ನ ಆರಾಧಿಸ್ತಾ ಇವರು ಕೂತಿರ್ತಕ್ಕಂಥದ್ದು. ಹಂಗಾಗಿ ನೀವೆಲ್ಲೋ ಕೂತ್ಕೊಂಡು ಮಾಟ ಮಾಡ್ತೀವಿ, ಮಂತ್ರ ಮಾಡ್ತೀವಿ, ತಂತ್ರ ಮಾಡ್ತೀವಿ, ಅದೆಲ್ಲ ಕರೆಕ್ಟ್ ಆದಂತ ಗುರುವಿನ ವಿದ್ಯೆ ಆಗಿರ್ಬೇಕು. ಕರೆಕ್ಟ್ ಆದಂತ ರೀತಿಯಲ್ಲಿ ಮಂತ್ರ ತಂತ್ರ ಕುತಂತ್ರ ವಿದ್ಯೆಗಳನ್ನ ಸಾಧನೆ ಮಾಡಿರ್ಬೇಕು. ಹಂಗಿದ್ದಾಗ ಮಾತ್ರನೇ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸ ನಾವು ಹಿಡಿದಂಥದ್ದು ಜಯ ಆಗ್ತಕ್ಕಂಥದ್ದು ಸಾಧ್ಯ. ನಾವು ವಶೀಕರಣ ಆಗಿರ್ಬೋದು ಅಥವಾ ಆಕರ್ಷಣೆ ಆಗಿರ್ಬೋದು, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾನು ಪ್ರತಿ ಒಂದು ವಿಡಿಯೋವಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಧರ್ಮವನ್ನ ಪಾಲನೆ ಮಾಡಿ ಅಂತ. ಯಾಕೆ ಅಂತಂದ್ರೆ ನೋಡಿ, ಈಗ ಸಾಕ್ಷಾತ್ ಭಗವಂತನನ್ನ ಧ್ಯಾನ ಮಾಡ್ತಕ್ಕಂಥವ್ರು ಯಾವ ರೀತಿ ತನು ಮನ ಎಲ್ಲಾ ನೀನೆ ಅಂತ ಹೇಳಿ ಯಾವ ರೀತಿ ಭಗವಂತನಲ್ಲಿ ಅರ್ಪಣೆ ಮಾಡ್ಕೊಂಡು ಕೂತಿದ್ದಾರೆ. ಹಂಗಾಗಿ
ಎಲ್ಲ ಇರ್ತಕ್ಕಂತ ನನ್ನ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೆ ರೀತಿಯಲ್ಲಿ ಒಬ್ಬರನ್ನ ದ್ವೇಷಿಸೋದ್ ಬೇಡ, ಒಂದು ಕೆಟ್ಟ ದಾರಿಯನ್ನ ತುಳಿಯೋದಕ್ ಬೇಡ. ಎಲ್ಲರಿಗೂ ಸರ್ವರಿಗೂ ಒಳ್ಳೇದಾಗ್ಲಿ. ಗುರು ಬಾಬುಜಿ ಆಶೀರ್ವಾದ ಕರೋ. बम विश्वनाथ तुम्हारा जीवन सुखी होना। बाबा किनाराम जय बाबा मतान। ओम नमः पार्वती पतये हर हर महादेव। सुखी रहो। ಶಂಭೋ ಶಂಕರ ಹರ ಹರ ಮಹಾದೇವ.